ಶಾಸಕರ ಕಚೇರಿಯಲ್ಲಿ ಬಾಂಬ್ ಇದೆ ಅಂತ ಹೇಳಿ ಬೆದರಿಕೆ ಒಡ್ಡಲಾಗಿದೆ. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಬೆಂಗಳೂರಿನಲ್ಲಿರುವಂತಹ ಶಾಸಕ ಭರತ್ ರೆಡ್ಡಿ ಈಗ ಸೆಷನ್ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ಹೀಗಾಗಿ ನಾರಾ ಭರತ್ ರೆಡ್ಡಿ ಭರತ್ ರೆಡ್ಡಿ ಬೆಂಗಳೂರಿನಲ್ಲಿದ್ದಾರೆ ಅಧಿವೇಶನದ ಕಾರಣಕ್ಕಾಗಿ. ಭರತ್ ರೆಡ್ಡಿಗೆ ಒಂದು ಮೆಸೇಜ್ ಬಂದಿದೆ, ನಿಮ್ಮ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಶಾಸಕ ಭರತ್ ರೆಡ್ಡಿ. ಬಳ್ಳಾರಿಯ ರೂಪನಗುಡಿ ರಸ್ತೆ ನಿವಾಸಿ ಸಂತೋಷ್ ಎಂಬಾತನ ಬಂಧನ ಆಗಿದೆ. ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ಶಾಸಕರಿಗೆ ವಾಟ್ಸಪ್ ಸಂದೇಶವನ್ನು ಕಳಿಸಿದ್ದ. ಗಾಂಧಿನಗರ ಪೊಲೀಸರಿಂದ ಆ ಯುವಕನನ್ನು ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಶಾಸಕರಿಗೆ ಹೀಗೆ ಬಾಂಬ್ ಬೆದರಿಕೆ ಒಡ್ಡಿದ್ಯಾಕೆ, ಬಾಂಬ್ ಬೆದರಿಕೆ ಒಡ್ಡುವಂಥ ಉದ್ದೇಶ ಏನಾಗಿತ್ತು, ಎಲ್ಲವನ್ನು ಕೂಡ ಈಗ ತನಿಖೆಗೊಳಪಡಿಸಿದ್ದಾರೆ ಬಳ್ಳಾರಿಯ ಗಾಂಧಿನಗರದ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಾಂಬ್ ಸುದ್ದಿ ಅಂದರೆ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂಥದ್ದಿದೆ. ಆದರೆ ನಿನ್ನೆ ತಡರಾತ್ರಿ ಒಬ್ಬ ಬಳ್ಳಾರಿ ನಗರದ ಶಾಸಕರಾಗಿರುವಂಥ ಭರತ್ ರೆಡ್ಡಿ ಅವರಿಗೆ ಒಂದು ಮೆಸೇಜನ್ನು ಕಳಿಸ್ತಾನೆ. ಏನಂದರೆ, ನಿಮ್ಮ ಕಚೇರಿಯಲ್ಲಿ ಒಂದು ಬಾಂಬ್ ಇದೆ ಅನ್ನುವಂಥ ಸಂದೇಶವನ್ನು ಕಳಿಸಿರುವಂಥದ್ದು. ನಾವೀಗ ಭರತ್ ರೆಡ್ಡಿ ಅವರ ಕಚೇರಿ ಮುಂಭಾಗದಲ್ಲಿದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀವಿ. ಅವರ ಕಚೇರಿಯನ್ನು ಗಮನಿಸಬಹುದಾಗಿದೆ. ಈ ಕಚೇರಿ ಇರುವಂಥದ್ದು ಗಾಂಧಿನಗರ, ಏನು ಮೋಕಾರ್ ರೋಡ್ ಏನಿರುತ್ತೆ ಆ ಮೋಕಾರ್ ರೋಡಲ್ಲಿರುವಂಥ ಇದು ಕಚೇರಿ ಕೂಡ ಹೌದು. ಶಾಸಕರ ಕಚೇರಿಗೆ ನಿನ್ನೆ ಒಂದು ತಡರಾತ್ರಿ ಸಂತೋಷ್ ಅನ್ನುವಂಥ ಯುವಕ ಏನಿದ್ದಾನೆ ಶಾಸಕರಿಗೆ ಮೆಸೇಜನ್ನು ಕೂಡ ಹಾಕ್ತಾನೆ. ಮೆಸೇಜ್ ಹಾಕಿದ ಸಂದರ್ಭದಲ್ಲಿ ಶಾಸಕರು ಸಹ ಗಾಂಧಿನಗರ ಪೊಲೀಸ್ ಠಾಣೆಗೆ ಒಂದು ಕರೆಯನ್ನು ಮಾಡ್ತಾರೆ. ಕರೆ ಮಾಡಿ ಹೇಳ್ತಾರೆ, ಇಲ್ಲ, ಒಂದು ಯುವಕನಿಂದ ನನಗೊಂದು ಮೆಸೇಜ್ ಬಂದಿರುವಂಥದ್ದು. ಏನಂದರೆ, ನಿಮ್ಮ ಕಚೇರಿಯಲ್ಲಿ ಬಾಂಬ್ ಇಡಲಾಗಿದೆ ಅನ್ನುವಂಥ ಏನು ಮೆಸೇಜ್ ರವಾನೆ ಆಗುತ್ತೋ ಆ ಮೆಸೇಜನ್ನು ಭರತ್ ರೆಡ್ಡಿ ಅವರು ಕೂಡ ಅಲ್ಲಿ ಪೊಲೀಸರಿಗೆ ರವಾನೆಯನ್ನು ಮಾಡ್ತಾರೆ. ಆ ಮೆಸೇಜ್ ರವಾನೆ ಆಗ್ತಾ ಇದ್ದ ಹಾಗೆ ಆ ಯುವಕನನ್ನು ಕರೆ ತರಲಾಗತ್ತೆ. ಯುವಕನನ್ನು ಕರೆ ತಂದಾದ ಮೇಲೆ ಗೊತ್ತಾಗುತ್ತೆ ಈ ಯುವಕ ಯಾರಂತ ಹೇಳ್ಬಿಟ್ಟು. ಅಂದರೆ ಆ ಯುವಕನ ಹೆಸರು ಸಂತೋಷ್ ಆಗಿರುತ್ತೆ. ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಆತನನ್ನು ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿರುವಂಥ ಸಂದರ್ಭದಲ್ಲಿ ಸಂತೋಷ್ ಹೇಳಲಾಗುತ್ತೆ, ಅಂದರೆ ಕುಡಿದ ಮತ್ತಿನಲ್ಲಿ ಈ ಮೆಸೇಜನ್ನು ರವಾನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳುತ್ತೆ. ಆದರೆ ಹೇಳಿರುವಂಥ ಆ ಯುವಕನನ್ನು ಈಗ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಇದೆ. ಮತ್ತು ಇದಷ್ಟೇ ಭಯದ ವಾತಾವರಣ ನಿರ್ಮಾಣ ಕೂಡ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಶಾಸಕರ ಕಚೇರಿ ಅಂದರೆ ಸಾಕಷ್ಟು ಸಾರ್ವಜನಿಕರು ಸಹ ಬರೋದು ಇದೆ, ಬಂದು ಶಾಸಕರನ್ನು ಭೇಟಿಯಾಗೋದು ಸಹಜ. ಆದರೆ ನಿನ್ನೆ ಶಾಸಕರು ಕೂಡ ಬೆಂಗಳೂರಲ್ಲಿದ್ದರು. ಅದೇ ಕಾರಣಕ್ಕಾಗಿ ಇವತ್ತು ಈ ಶಾಸಕರ ಕಚೇರಿಯಲ್ಲಿ ಸಾರ್ವಜನಿಕರ ಏನು ಸಂಪರ್ಕ ಇಲಾಖೆ ಏನಿರುತ್ತೆ ಇಲ್ಲಿ ಸಂಪರ್ಕ ಕೂಡ ಇವತ್ತು ಕಡಿತ ಕೂಡ ಇದೆ. ಹೀಗಾಗಿ ಈ ಮೆಸೇಜ್ ರವಾನೆ ಆದ ಹಿನ್ನೆಲೆಯಲ್ಲಿ ಸ್ವಲ್ಪ ಬಳ್ಳಾರಿಯಲ್ಲೂ ಕೂಡ ಅಷ್ಟಿಷ್ಟು ಭಯದ ವಾತಾವರಣ ನಿರ್ಮಾಣ. ಯಾಕಂದರೆ ಈ ರೀತಿಯಾಗಿ ಈ ರೀತಿಯಾದಂಥ ಈ ಹುಡುಗ ಏನು ಮೆಸೇಜ್ ಹಾಕಿದ್ನೋ ಈ ಮೆಸೇಜ್ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರು ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಮತ್ತು ಈ ಸಂತೋಷ್ ಕುಡಿದ ಮತ್ತಿನಲ್ಲಿ ಮೆಸೇಜ್ ಹಾಕಿದ್ನೋ ಅಥವಾ ಯಾರ ಈತನಿಗೆ ಮೆಸೇಜ್ ಹಾಕ್ಲಿಕ್ಕೆ ಹೇಳಿದ್ರು, ಯಾವ ಕಾರಣಕ್ಕೆ ಇದನ್ನು ಮೆಸೇಜ್ ಹಾಕಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಇರುವಂಥ SP ಶೋಭಾರಾಣಿ ಏನಿದ್ದಾರೆ ಅವರು ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಈತನ ಮೇಲೆ ಒಂದು FIR ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು.